ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂತಂದರೆ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರದಲ್ಲಿ ಪಕ್ಕಕ್ಕಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ. ಅದನ್ನು ನೋಡಿ ನೀವು ವಿಷಯವನ್ನು ಕೂಡಲೇ ತಿಳ್ಕೊಳ್ಬೋದು. ನಾವು ವಾರ್ಷಿಕ ಭವಿಷ್ಯ 2025ರ ವಾರ್ಷಿಕ ರಾಶಿ ಭವಿಷ್ಯನ ನೋಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ. ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತಂದರೆ, ಈ ವರ್ಷದ ಪ್ರಥಮದಿಂದ ನಿಮಗೆ ಶನಿಯ ಪಂಚಮ ಶನಿಯ ಒಂದು ಪ್ರಭಾವ ಗೋಚಾರ ಆಗುವಂಥದ್ದು ಕಂಡು ಬರ್ತಾ ಇದೆ. ಯಾಕೆಂತಂದರೆ ಮಾರ್ಚ್ ತಿಂಗಳಲ್ಲಿ ಶನಿ ನಿಮ್ಮ 5ನೇ ಮನೆಗೆ ಪ್ರವೇಶ ಮಾಡುವಂಥದ್ದು ಇರುವಂಥದ್ದು. ಹಾಗಾಗಿ ಆ ಸಮಯದಲ್ಲಿ ನಿಮಗೆ ಅಷ್ಟೆಲ್ಲ ಲಾಭದಾಯಕ ಒಂದು ಪ್ರಭಾವವನ್ನು ಶನಿ ಕೊಡ್ತಾ ಇಲ್ಲ. ಶನಿ ಪರಮಾತ್ಮನ ಒಂದು ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು, ಪಂಚಮ ಶನಿಯ ಒಂದು ಕೆಟ್ಟ ದೃಷ್ಟಿ ಅಂತ ಹೇಳ್ಬೋದು, ಅದು ನಿಮಗೆ ಕಂಡು ಬರ್ತಾ ಇದೆ. ಮತ್ತು ನಿಮ್ಮ ಕೆಲಸಗಳಲ್ಲಿ ಕೆಲವೊಂದು ಯೋಚನೆಗಳಲ್ಲಿ ಅಥವಾ ಆ ಯೋಜನೆಗಳಲ್ಲಿ ನಿಧಾನಗತಿಯ ಒಂದು ಆರಂಭ ಆಗ್ಬೋದು ಅಥವಾ ನಿಧಾನಗತಿಯ ಕೆಲಸಗಳು ಆಗ್ಬೋದು. ಇನ್ನು ಹಣಕಾಸಿನ ತೊಂದರೆ ನಿಮಗೆ ಹೆಚ್ಚು ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಪಂಚಮ ಶನಿಯಿಂದ ಹಣಕಾಸಿನ ತೊಂದರೆ ಕಂಡು ಬರುವಂಥದ್ದಿದೆ. ಇನ್ನು ಅನಾರೋಗ್ಯ ಬರುವಂಥದ್ದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಕಂಡು ಬರುವಂಥದ್ದು ಕೂಡ ಹೆಚ್ಚು ಇದೆ. ಆದಷ್ಟು ಈ ಎಲ್ಲ ತೊಂದರೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರೋದರಿಂದ ಇವುಗಳಿಂದ ಸ್ವಲ್ಪ ಪ್ರಮಾಣದ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬೋದು ಹೊರತು ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ, ಬಟ್ ಸ್ವಲ್ಪ ಪ್ರಮಾಣದ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಬೋದು. ಇನ್ನು 4ನೇ ಮನೆಯಲ್ಲಿರುವಂತಹ ರಾಹು ಹಾಗೆ 5ನೇ ಮನೆಯಂತಹ ಶನಿ ಇಬ್ಬರು ನಿಮಗೆ ವಿರೋಧವನ್ನು ವ್ಯಕ್ತ ಮಾಡ್ತಾ ಇರೋದರಿಂದ ಸ್ವಲ್ಪ ಆರೋಗ್ಯ ವಿಷಯ ಇರ್ಬೋದು, ಹಣಕಾಸು ಎಲ್ಲದಕ್ಕೂ ತೊಂದರೆ ಬರುವಂಥದ್ದು. ಒಂದು ವಿಷಯದಲ್ಲಿ ನಿಮಗೆ ಪಾಸಿಟಿವ್ ಅನ್ನುವಂಥದ್ದು ನೋಡೋದಾದರೆ, ಮೇ 14ರವರೆಗೆ ನಿಮಗೆ ಸ್ವಲ್ಪ ಕೆಲಸ ಅಥವಾ ವ್ಯಾಪಾರಕ್ಕೆ ಸಂಬಂಧಂತೆ ಉತ್ತಮವಾಗಿರುವಂಥದ್ದು ಇರ್ಬೋದು. ಯಾಕೆಂದರೆ ಗುರುವಿನ ಅನುಗ್ರಹ ನಿಮಗೆ ಅಲ್ಲಿ ಕಂಡು ಬರ್ತಾಯಿದೆ. ಮೇ ನಂತರದಲ್ಲಿ ಗುರು ಕೂಡ ನಿಮಗೆ 8ನೇ ಮನೆಗೆ ಹೋಗ್ತಾನೆ, ದುಸ್ಥಾನಕ್ಕೆ 8ನೇ ಮನೆಗೆ ಹೋಗುವಂಥದ್ರಿಂದ ಅಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳು ಕಂಡುಬರುತ್ತೆ. ಇನ್ನು ನಿಮ್ಮ ಸಮಯ ಸರಿಯಾಗುವಂಥದ್ದು ಅಕ್ಟೋಬರ್ ನಂತರದಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಆಗುವಂತಹದ್ದು ಕಂಡು ಬರ್ತದೆ. ಆದಷ್ಟು ಕೆಲಸಗಳನ್ನು ಅಂದರೆ ಯಾವುದೋ ಜಾಬ್ ಮಾಡ್ತಾ ಇರುವಂಥವರು ಸೂರ್ಯನ ಆಶೀರ್ವಾದವನ್ನು ಪಡ್ಕೊಂಡ್ರೆ ಒಳ್ಳೆಯದು. ಇನ್ನು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡ್ತಾ ಇರುವಂಥವರು ಮಂಗಳ ಮತ್ತು ಬುಧನ ಕುರಿತಾದಂಥ ಕೆಲವು ಉಪಾಯಗಳನ್ನು ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗಿ ಬರ್ತದೆ. ಸ್ವಲ್ಪ ತೊಂದರೆಗಳ ನಿವಾರಣೆಗೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿದ್ರೆ, ವರ್ಷ ಪೂರ್ತಿ ಹನುಮಾನ್ ಚಾಲೀಸ ಮಾಡಿದ್ರೆ ಒಳ್ಳೆಯದ ಒಂದು ಪ್ರಭಾವ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ಶುಕ್ರ ನಿಮ್ಮ ರಾಶಿಯಲ್ಲೇ ಬುಧ ಇರುವಂಥ 3ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ನಿಮ್ಮ ರಾಶಿಯಲ್ಲೇ ಬುಧ ಇರೋದರಿಂದ ನಿಮಗೆ ಸ್ವಲ್ಪ ಲಾಭದಾಯಕ ದಿನಗಳು ಮೇವರೆಗೆ ಕಂಡು ಬರುವಂಥದ್ದಿದೆ. ಹಾಗೆ ಸದ್ಯಕ್ಕೆ ಗುರುಬಲ ಇರುವಂಥದ್ದು 7ನೇ ಮನೆಯಲ್ಲಿ ಇರೋದರಿಂದ ಕೂಡ ಶುಭ ಕಾರ್ಯಗಳ ಮಾಡುವಂತಹ ಒಂದು ಸಂದರ್ಭ ಕಂಡು ಬರ್ತಾ ಇದೆ. ಈ ಸಮಯದಲ್ಲಿ ಹಣದ ಹರಿವು ಕೂಡ ಉತ್ತಮವಾಗಿರುವಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಹಾಗಾಗಿ ಆದಷ್ಟು ಕೆಟ್ಟದ್ದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಪಡೀಲಿಕ್ಕೆ ನೀವು ಹನುಮಾನ ಚಾಲೀಸವನ್ನು ಸಂಪೂರ್ಣವಾಗಿ ದಿನ ಪಠನೆ ಮಾಡ್ತಾ ಇರಿ. ಒಂದು ದಿನ ತಪ್ಪದೇ ಪಠನೆ ಮಾಡೋದರಿಂದ ನಿಮಗೆ ಹನುಮಂತ ಒಮ್ಮೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಕೊಡುವಂಥ ಶಕ್ತಿ ಹನುಮಂತನಿಗಿದೆ. ಹಾಗಾಗಿ ಹನುಮಂತನ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ. ಹನುಮಾನ್ ಚಾಲೀಸವನ್ನು ದಿನ ಪಠನೆ ಮಾಡುವಂಥದ್ದು ಮೂಲಕ ನೀವು ಒಳ್ಳೆಯ ಪ್ರಭಾವಗಳನ್ನು ಸ್ವಲ್ಪ ಈ ಒಂದು ವರ್ಷದಲ್ಲಿ ನೋಡ್ಬೋದು. ಇದಿಷ್ಟು ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯವಾಗಿತ್ತು. ಇನ್ನು ಉಳಿದಂತಹ ರಾಶಿ ಭವಿಷ್ಯನ ಮುಂದಿನ ವಿಡಿಯೋಗಳಲ್ಲಿ ನಾವು ಮಾಡ್ತೇವೆ. ಹಾಗೆ ಉಳಿದ ಒಂದು ರಾಶಿ ಭವಿಷ್ಯನ ಹಿಂದೆ ಮಾಡಿ ಹಾಕಿದ್ದೇವೆ, ಎಲ್ಲದನ್ನು ನೀವು ನೋಡ್ಬೋದು. ಇನ್ನು ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಗೆಳೆಯರಿರ್ಬೋದು, ಅವರೆಲ್ಲರಿಗೂ ನಿಮಗೆ ಬೇಕಾದಂಥವರ ಒಂದು ರಾಶಿ ಭವಿಷ್ಯನ ಅವರು ಕೂಡ ವರ್ಷ ರಾಶಿ ಭವಿಷ್ಯ ತಿಳ್ಕೊಳ್ಳಿಕ್ಕೆ ನೀವು ಕೂಡ ಸಹಾಯ ಮಾಡ್ಬೋದು. ಹೇಗೆ ಅಂತಂದರೆ ಚಾನಲನ್ನು ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ, ವಿಡಿಯೋನ ನೋಡಲಿಕ್ಕೆ ಹೇಳಿ. ಇನ್ನು ಕೆಲವು ದೋಷ ಪರಿಹಾರಗಳನ್ನು ಕೂಡ ಹಾಕಿದ್ದೇನೆ. ಸೊ ದೋಷ ಪರಿಹಾರಗಳನ್ನು ನೀವು ನೋಡ್ಬೋದು, ಸುಲಭ ದೋಷ ಪರಿಹಾರಗಳು. ಅದನ್ನು ಕೂಡ ನೋಡಿಕೊಂಡು ನಿಮ್ಮ ಯಾವುದೇ ತೊಂದರೆಗಳಿದ್ದರೆ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ 2025 ಚೆನ್ನಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು.